ಚುನಾವಣೆ ಮುಗಿದು ಅನೇಕ ಸಂಸ್ಥೆಗಳು ಪ್ರಕಟ ಮಾಡಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳನ್ನ ನೋಡಿದ್ವಿ ನಾವೆಲ್ಲ. ಇಡೀ ದೇಶ ಎತ್ತ ಹೋಗ್ತಾ ಇದೆ ಮತ್ತು ಜನಾಭಿಪ್ರಾಯ ಏನು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬಿಹಾರ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಹೇಳಿ INDA ಪಕ್ಷಗಳು ಶತಾಯಗತಾಯ ಪ್ರಯತ್ನಗಳನ್ನು ಮಾಡಬಾರ್ದ ಟೀಕೆಗಳನ್ನು ಮಾಡಿದ್ರು. ನನಗನ್ಸುತ್ತೆ ನಾಡಿನ ರಿಸಲ್ಟ್ ಅಲ್ಲಿ ಕೂಡ ಇನ್ನೂ ಹೆಚ್ಚಿನ ಫಲಿತಾಂಶ ಬಿಹಾರದಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಈ ಕಾಂಗ್ರೆಸ್ ಮತ್ತು ಈ ಮಿತ್ರ ಪಕ್ಷಗಳು ಈ ದೇಶದಲ್ಲಿ ನಡೆದಂತಕ್ಕಂಥ ರೀತಿಗೆ ಜನ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಜನ ಇವರನ್ನ ಒಪ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಫಲಿತಾಂಶ ನಡೆದು ಬರ್ತಾ ಇದೆ. ಡೆಲ್ಲಿಯಲ್ಲಿ ನಡೆದಂಥ ಈ ಪ್ರಕರಣದ ಬಗ್ಗೆ ನಮ್ಮ ರಾಜ್ಯದ ಮಂತ್ರಿ ಬಹಳ ಕೀಳು ಮಟ್ಟದ ರಿಯಾಕ್ಷನ್ ಕೊಡ್ತಾರೆ. ಇಡೀ ದೇಶ ಎದ್ದು ನಿಂತು ಖಂಡಿಸಬೇಕಾದಂತ ಈ ಸಂದರ್ಭದಲ್ಲಿ ಯಾರು ಗೃಹ ಮಂತ್ರಿಗೆ ಕೀಳಾಗಿ ಮಾತನಾಡುವಂತಹದ್ದು, ಅವರ ಅಸಮರ್ಥರು ಅಂತನೋ ದುರ್ಬಲರು ಅಂತನೋ ಹೇಳುವಂತಹದ್ದು ಇದು ಎಷ್ಟು ಮಟ್ಟಿಗೆ ಸರಿ? ಬಾಂಬೆನಲ್ಲಿ ಪಾಕಿಸ್ತಾನದಿಂದ ಬಂದು ಬಾಂಬೆನಲ್ಲಿ ರಕ್ತಪಾತ ಮಾಡಿದಂಥವ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಡೋ ಯೋಗ್ಯತೆಯೂ ಅವತ್ತಿನ ಗೃಹ ಸಚಿವರಿಗೆ ಸರ್ಕಾರಕ್ಕೆ ಇರಲಿಲ್ಲ. ದೀಪಾವಳಿ ಪಟಾಕಿ ಸಿಡಿದಾಗೆ ಇವರು UPA ಸರ್ಕಾರ ಆಡಳಿತದಲ್ಲಿದ್ದಾಗ ಜನ ಹೊರಗೆ ಹೋದ್ರೆ ಒಳಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ ಇರಲಿಲ್ಲ. ಅಷ್ಟು ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇತ್ತು. ಮೀಡಿಯಾದಲ್ಲಿ ಬಂದಿದೆ. 14 ವರ್ಷದ ನಂತರ ಪ್ರಥಮ ಬಾರಿಗೆ ನಡೆದಿದೆ ಡೆಲ್ಲಿ ಒಳಗಡೆ. 14 ವರ್ಷದ ನಂತರ ಮೋದಿ ಆಡಳಿತ ದೇಶದ ಭದ್ರತೆ ಏಕತೆಯ ದೃಷ್ಟಿಯಲ್ಲಿ ಬಿಗಿಯಾದಂಥ ನಿಲುವನ್ನ ಆದ್ಯತೆಯನ್ನ ಕೊಟ್ಟಿದೆ. ಹಾಗಾಗಿ ಇವತ್ತೊಂದಷ್ಟು ಶಾಂತಿ ನೆಮ್ಮದಿ ಇದೆ. ಆದರೂ ಕೂಡ ಪಾಕಿಸ್ತಾನದ ಪ್ರಚೋದನೆಯಿಂದ ಏನು ನಡೀತಾ ಇದೆ, ನಮ್ಮ ವಿದ್ಯಾವಂತರು, ನಮಗೆ ಆಶ್ಚರ್ಯ ಆಗೋದು, ವೈದ್ಯರು, ಇಂಜಿನಿಯರ್ಗಳು ಈ ರೀತಿ ದೇಶದ್ರೋಹದಲ್ಲಿದೆ. ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕುಡಿದು, ಎಲ್ಲಾ ಸೌಲಭ್ಯಗಳನ್ನು ಅನುಭವಿಸಿ ದೇಶಕ್ಕೆ ಮಾರಕ ಆಗುವ ಹಾಗೆ ಬಾಂಬ್ ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ದೇಶ ಯೋಚನೆ ಮಾಡಬೇಕು. ಬಹಳ ಜನ ಹೇಳ್ತಾರೆ ಈ ಬಾಂಬ್ ತಯಾರು ಮಾಡೋರಿಗೆ, ಈ ರೀತಿಯ ಟೆರರಿಸ್ಟ್ಗಳಿಗೆ ಧರ್ಮ ಇಲ್ಲ ಅಂತ ನಾನು ಒಪ್ಕೊಳ್ತೇನೆ. ಆದರೆ ಟೆರರಿಸ್ಟ್ ಎಲ್ಲರೂ ಒಂದೇ ಧರ್ಮದವರು ಅನ್ನುವಂಥದ್ದು ಕೂಡ ನಾವು ಒಪ್ಪಿಬೇಕಾಗುತ್ತೆ. ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಎಲ್ಲರೂ ಬಿಗಿಯಾಗಿ ನಿಂತು ತುಷ್ಟೀಕರಣ ಮಾಡಿದರೆ ಈ ದೇಶದಲ್ಲಿ ಎಲ್ಲರೂ ಈಕ್ವಲ್ ಅಂತ ಹೇಳಿ ಭಾವಿಸುವವರೆಗೆ ಇದು ನಿಲ್ಲೋದಿಲ್ಲ. ವಿಧಾನಸೌಧದ ಒಳಗಡೆ ನಿಂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ನ ಇದೇ ಮಂತ್ರಿಗಳು ಸಮರ್ಥನೆ ಮಾಡ್ತಾರೆ. ಅವ್ರು ಹಂಗೆ ಹೇಳಲೇ ಇಲ್ಲ ಅಂತ. ವಿಜ್ಞಾನ ಸಂಸ್ಥೆಯ ರಿಪೋರ್ಟ್ ಬಂದ್ರ ಮೇಲೆ ಗೊತ್ತಾಗುತ್ತೆ ಹೌದು ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದು ಅಂತ. ಅವಾಗೇನ್ ಮಾಡಿದ್ರು ಇವರು? ರಾಜೀನಾಮೆ ಕೊಟ್ರ? ರಾಜೀನಾಮೆ ಕೊಡ್ಬೇಕಲ್ಲ. ಇವರು ದೇಶ ವಿರೋಧಿಗಳನ್ನ ಸಮರ್ಥನೆ ಮಾಡ್ಕೊಂಡಿದ್ದಕ್ಕೆ ಇವ್ರಿಗೇನು ಶಿಕ್ಷೆ? ಈ ರೀತಿಯಲ್ಲಿ ದೇಶಕ್ಕೆ ಏನಾದರೂ ಕೂಡ ಚಿಂತೆ ಇಲ್ಲ, ನಾನು ರಾಜಕಾರಣ ಮಾಡ್ತೀನಿ ಅನ್ನೋದನ್ನ ಇವತ್ತು ಜನ ನೋಡ್ತಾ ಇದ್ದಾರೆ.